ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ನಿನ್ನೆ ಎನಾಲಿಸಿಸ್ ಪ್ರಕಾರ ಟೋಟಲಿ ನಾನು ಟ್ರೇಡ್ನ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದೆ. ಯಾಕೆ ಅಂತಂತಂದರೆ ಮಾಡೋದಿದ್ದರೆ ಬೇಕಾದ್ರೆ ಒಂದೊಂದು ಲಾಟಲ್ಲಿ ಮಾಡಿ ಅಂತ, ಮೇಲ್ಗಡೆನೂ ರೆಡಿ ಇದ್ದೀನಿ, ಕೆಳಗಡೆನೂ ರೆಡಿ ಇದ್ದೀನಿ ಅಂತ. ಯಾಕಂದರೆ ಇದು ಒಂದೇ ಲಾಟಲ್ಲೇ ನೀವು ಇಷ್ಟಿಷ್ಟು ಬಿಗ್ ಮೂವ್ ತೊಗೊಂಡ್ರೆ ನಿಮಗೆ ಒಳ್ಳೆಯೇ ಬಂದಿರುತ್ತೆ. ಎಷ್ಟು ಬಂದಿರುತ್ತೆ? ಮೋರ್ ದೆನ್ ನೀವು ಒಂದು ಲಾಟ್ ತೊಗೊಂಡ್ರೆ ನಿಮಗೆ 15K ಅಂದರೆ ಒಂದು ಲಾಟಲ್ಲಿ ಅಂದರೆ ನೀವು ಹೋಲ್ಡ್ ಮಾಡ್ತೀರ. ಅಕಸ್ಮಾತ್ ನೀವು 10, 20 ಏನಾದರೂ ಈ ರೀತಿ ತೊಗೊಂಡಿದ್ರೆ ಅಂದ್ಕೊಳ್ಳಿ, ಒಂದು 10K ಏನಾದರೂ ಮೈನಸ್ ಆಗಿಬಿಟ್ರೆ ನೀವು ಇಲ್ಲಿಂದ ಏನು ಮಾಡ್ತೀರಾ, ಎಕ್ಸಿಟ್ ಹೊಡಿತಿತ್ತು. ಆಮೇಲೆ ಬಿಗ್ ಮೂವ್ ಬಂದಾಗ ಅಯ್ಯೋ ನಾನು ಇಷ್ಟು ಟಾರ್ಗೆಟ್ನ ಮಿಸ್ ಮಾಡ್ಕೊಂಡಲ್ಲ ಅಂತ ಈ ಥಿಂಕಿಂಗ್ ಬರಬಾರ್ದು ಅನ್ನೋ ಸಲುವಾಗಿ ನಾನು ಒಂದು ಲಾಟಲ್ಲಿ ಟ್ರೈ ಮಾಡಿ, ಇಲ್ಲಾಂದರೆ ಅವಾಯ್ಡ್ ಮಾಡೋಕ್ಕೆ ಹೋಗಿ ಅಂತ ಹೇಳಿದ್ದೆ. ಬಟ್ ಒಂದು ಲಾಟಲ್ಲಿ ಯಾರು ಮಾಡಿದಾರೋ ಅವರಿಗೆ ಎಲ್ರಿಗೂ ಚೆನ್ನಾಗಿ ಪ್ರಾಫಿಟ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾರು ಮಾಡಿಲ್ಲ ಅವರು ರಿಗ್ರೆಟ್ ಆಗಿಬಿಡ್ರಿ. ಇದು ನೋಡಿ ಡೈಲಿ ಏನು ಬರೋದಿಲ್ಲ, ಹೌದಾ? ನಮಗೆ ಡೈಲಿ ಏನೋ ಇಷ್ಟಿಷ್ಟೇ ಮೂವ್ ಬರುತ್ತೆ ನೋಡಿ. ಎಲ್ಲಾದರೂ ಇಷ್ಟು ದೊಡ್ಡ ದೊಡ್ಡ ಮೂವ್ ಏನಾದರೂ ಫಾಲ್ ಆಗಿದೆಯೇನೋ, ಅದಕ್ಕೆ ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನೋಡಪ್ಪ ಇವತ್ತು ದೊಡ್ಡ ಮೂವ್ ಬರ್ತೈತೇನೋ, ಅದಕ್ಕೆ ನಮಗೆ ಟ್ರೇಡಿಂದ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ ಅಂಥದ್ದೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಹೌದಾ? ಈ ರೀತಿ ಯಾವಾಗಲೂ ಬರ್ತಾ ಇತ್ತು ಅಂತಂದರೆ ಹೇಳಿ, ನಾನು ಓಕೆ, ನನ್ನ ಮಾತು ಹೇಳಿದ್ದಕ್ಕೆ ನಾನು ಅಗ್ರಿ ಮಾಡ್ತೀನಿ. ಬಟ್ ಒಂದು ಲಾಟಲ್ಲಿ ಏನು ಕೆಲಸ ಮಾಡಿರ್ತೀರೋ ಅವರಿಗೆ ಒಳ್ಳೆಯದೇ ಆಗಿರುತ್ತೆ. ಸೊ ಯಾವಾಗಲೂ ಕ್ಲಿಯರಾಗಿ ಇಟ್ಕೋಬೇಕು. ಆಮೇಲೆ ಇನ್ನೊಂದೇನು ಅಂತಂತಂದರೆ, ನಾನೊಂದು ರಾಕೆಟ್ ಹಾಕಿ ತೋರಿಸಿದ್ದೆ ನಾನು ನಿಮಗೆ. ಯಾವಾಗ ಅಂತಂತಂದರೆ ನ್ಯೂ ಇಯರ್ ದಿನವೇ ಒಂದು ವಿಡಿಯೋ ಹಾಕಿದ್ದೆ, ಹೌದಾ? ನಿಫ್ಟಿ 50 ಫಾರ್ ನ್ಯೂ ಇಯರ್ ಅಂತ, ಅಂದರೆ ಒಂದು ಗಿಫ್ಟ್ ಕೊಟ್ಟಿದ್ದೆ 26,000ಗೆ ಅಂತ. ಸೊ ಈ ರೀತಿ ಇದು ರಾಕೆಟ್ ಲಾಂಚ್ ಆಗುತ್ತೆ. ಮೇಲ್ಗಡೆನೂ ರೆಡಿ ಇದ್ದೀನಿ, ಕೆಳಗಡೆನೂ ರೆಡಿ ಇದ್ದೀನಿ, ಎರಡಕ್ಕೂ ನಾನು ಕಾಲಿಗೂ ರೆಡಿ ಇದ್ದೀನಿ, ಆಲ್ಮೋಸ್ಟ್ ಪುಟ್ಟಿಗೂ ರೆಡಿ ಇದ್ದೀನಿ ಅಂತ ಹೇಳಿದ್ದೆ. ಬಟ್ ಒತ್ತು ಕೊಟ್ಟು ಮೇಲ್ಗಡೆ ಹೇಳಿದ್ದೆ ಜಾಸ್ತಿ, ಯಾಕಂದರೆ ಲೈಫ್ ಟೈಮ್ ಹೈ ಹತ್ರ ಇತ್ತು. ಸೊ ನಾನು ಮೇಲೆ ಹೋದರೆ ಸ್ವಲ್ಪ ಕರೆಕ್ಟಾಗಿ ಚೆನ್ನಾಗಿ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡ್ತೀನಿ. ಬಟ್ ಅಲ್ಲಿಂದ ನೋಡಿ ರಾಕೆಟ್ ಹೊರಗಿಂದ ಬಂತು. ನಾನು ಎಕ್ಸಾಕ್ಟ್ಲಿ ಎಲ್ಲೋ ಒಂದು ನಿಯರ್ ಬೈ 20 ಮತ್ತು 23ವರೆಗೂ ಇದು ಫೇಸ್ ಮಾಡಿದ್ದೆ ಅನಿಸುತ್ತೆ. ಬಟ್ ಜಸ್ಟ್ ನಾನು ಎಳೆದಿದ್ದೆ. ಇವತ್ತು ನೋಡಿ ಅಲ್ಲಿಂದನೇ ಎಲ್ಲಿಂದ ಅಂತಂತಂದರೆ 13ಇಂದ ಒಂದು ದೊಡ್ಡ ಮೂವ್ಗೆ ಬಂದಿದೆ. ನಾನು ಕ್ಲಿಯರಾಗಿ ಹೇಳಿದ್ದೆ, ನಾನು ನಿಮಗೆ ವೆರಿ ಬಿಗ್ ಮೂವ್ ಬರುತ್ತೆ, ಎರಡು ಸೈಡ್ ರೆಡಿ ಇದ್ದೀನಿ ಅಂತ. ಸೊ ಅದು ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದು ಎನಾಲೈಸಿಸ್ ಮಾಡಿ ಹೇಳಿದ್ದೆ. ಆ ವಿಡಿಯೋನ ಬೇಕಾದರೆ ನೀವು ನೋಡ್ಕೊಂಬಿಡಿ. ಮೋಸ್ಟ್ಲಿ ನ್ಯೂ ಇಯರ್ ದಿನ ಫಸ್ಟ್ ಜನಿಗೆ ಹಾಕಿದ್ದೆ ಅನ್ಕೋತೀನಿ. ಅದನ್ನು ಒಂದು ಸತಿ ನೋಡ್ಕೊಂಬಿಡಿ. ನಿಫ್ಟಿ 50 ಫಾರ್ ನ್ಯೂ ಇಯರ್ ಅಂತ ಏನೋ ಹಾಕಿದ್ದೆ ಎನಾಲೈಸಿಸ್. ಸೊ ಅದನ್ನು ಬೇಕಾದರೆ ಒಂದು ಸತಿ ನೋಡ್ಕೊಂಬಿಡಿ. ಎಕ್ಸಾಕ್ಟ್ಲಿ ಒಂದು ಬಿಗ್ ಮೂವ್ ಬಂದಿದೆ, ಚೆನ್ನಾಗಿ ಕೊಟ್ಟಿದೆ ಇವತ್ತು ಕೂಡ. ಸೊ 15 ಮಿನಿಟ್ಸ್ ಚಾರ್ಟಲ್ಲಿ ಹೇಳೋಣ ಯಾವ ರೀತಿ ಚಾರ್ಟ್ ವರ್ಕ್ ಮಾಡ್ತಾ ಇದೆ ಅಂತ. ಸೊ ನಾನು ಕ್ಲಿಯರ್ ಆಗಿದ್ದೀನಿ ಮತ್ತು ಡೌನ್ಫಾಲಲ್ಲೇ ನೋಡೋಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟ್ ಸಪೋಸ್ ಇಲ್ಲಿ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಓಕೆ, ಇದೊಂದು ಲೆವೆಲು 400, ಬೈ ಚಾನ್ಸ್ ಇಲ್ಲೊಂದಿದೆ 300, ಓಕೆ. ಇನ್ ಬಿಟ್ವೀನ್ 350 ಏನಾದರೂ ಓಪನ್ ಆದರೆ ಇಲ್ಲೇನು ಮಾಡಿರಿ, ಸ್ವಲ್ಪ ಎಸಲ್ ದೊಡ್ಡದು ಬರುತ್ತೆ. ಯಾಕಂತಂದರೆ ತುಂಬ ಸುಮಾರಿದೆ. ಈಗ ಮತ್ತು ನಾನು ಏನಾದರೂ ಹೇಳಿದೆ ಅಂದ್ಕೊಳ್ಳಿ, ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಅಂತ, ಮತ್ತು ನಾಳೆ ಬಿಗ್ ಮೂವ್ ಬಂದರೆ ಮತ್ತು ಹಂಗೆ ಆಗುತ್ತೆ. ಬಟ್ ನಾಳೆ ಟ್ರೇಡ್ ಮಾಡಬೇಡಿ ಅಂತಲೇ ಹೇಳ್ತೀನಿ ನಾನು, ಆ್ಯಕ್ಚುಲಿ ನಿಜ ಹೇಳಬೇಕು. ಯಾಕಂದರೆ ದೊಡ್ಡ ಮೂವ್ ಬಂದಿದೆ, ಬೇಕಾದರೆ ಮತ್ತು ಒಂದು ಲಾಟಲ್ಲೇ ಟ್ರೈ ಮಾಡಿ. ಅದು ಬಂದುಬಿಟ್ಟು ಪುಟ್ ಸೈಡೆ, ಕಾಲ್ ಸೈಡ್ ಅಂತೂ ನಾನು ನೋಡೋದೇ ಇಲ್ಲ, ಇಲ್ಲಾಂದರೆ ಟೋಟಲಿ ಅವಾಯ್ಡ್ ಮಾಡಿ. ಸೊ ಟಾರ್ಗೆಟ್ ಅಂತೂ ಹೇಳಬೇಕು ಅಂತಂತಂದರೆ 350ಇಂದ ಮತ್ತು 250 ಟಾರ್ಗೆಟು. ಅದಾದ ತಕ್ಷಣ ಮತ್ತೆ 170 ಏನೋ ಟಾರ್ಗೆಟ್ ಇರುತ್ತೆ ಕೆಳಗಡೆ, ಇದು ಬ್ರೇಕ್ ಆದರೆ. ಬಟ್ 350ಇಂದ ನೀವು ಏನಾದರೂ ಕೂತ್ಕೊಂಡ್ರೆ ಇಲ್ಲಿ ಒಂದು ಎಸಲ್ ಜಾಸ್ತಿ ಬರುತ್ತೆ. ಯಾಕಂತಂದರೆ ಮೋರ್ ದೆನ್ ನಿಮಗೆ 70 ಪ್ಲಸ್ ಇದೆ, ಹೌದಾ? 50 ಪ್ಲಸ್, ಓಕೆ, 70-75 ಪ್ಲಸ್ ಆಗುತ್ತೆ. 80 ಅನ್ಕೊಳ್ಳಿ, 80 ಆಗುತ್ತೆ. ಸೊ ತುಂಬಾ ರಿಸ್ಕ್ ಇದೆ ಇಲ್ಲಿ ಒಂಚೂರು. ಇಲ್ಲ ಅಂತಂತಂದರೆ 350 ಇಲ್ಲಿಂದನೇ ಏನಾದರೂ ಬ್ರೇಕ್ ಆದರೆ ಬೇಕಾದರೆ ಒಂದು 370 ಫಸ್ಟ್ ಎಸಲ್ ಇಟ್ಕೊಳ್ಳಿ, ಓಕೆನಾ? 370 ಏನಾದರೂ ಎಸಲ್ ಇಟ್ಟಾದರೆ ಸುಮ್ಮನೆ ಕೂತ್ಕೊಳ್ಳಿ. ಮತ್ತು 350ಗೆ ಮತ್ತೆ ಏನಾದರೂ ಬ್ರೇಕ್ ಆಗ್ತಾ ಇದ್ದರೆ, ಇಲ್ಲಾಂದರೆ 330 ಬ್ರೇಕ್ ಆದರೆ ನೆಕ್ಸ್ಟ್ ಟೈಮ್ ಬೇಡ, 350 ಬೇಡ, ನೆಕ್ಸ್ಟ್ ಟೈಮ್ 330 ಬ್ರೇಕ್ ಆದರೆ ಮತ್ತೆ ಏನು ಮಾಡಿ 250 ಟಾರ್ಗೆಟ್ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ಟಾರ್ಗೆಟ್ ಆಗುತ್ತೆ 270. ಕಾಲ್ ಸೈಡ್ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಕೊಡೋದಿಲ್ಲ, ನಿಮ್ಮ ಇಷ್ಟ, ಮಾಡ್ತಿದ್ರೆ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.